ಗೈಸ್ ಮಳೆ ನಿಲ್ತು. ವೆದರ್ ಇಸ್ ವೆರಿ ನೈಸ್. ಎಸ್ ಹಾಂ ಹಂಗೋ ಇಲ್ಲಿ ಒಂದು 3 ದಿವಸದಲ್ಲಿ ನಾನು ತಮಿಳ್ ಕಲಿತೆ. ಸ್ವಲ್ಪ ಬರುತ್ತೆ ನನಗೆ. ಐ ಕ್ಯಾನ್ ಮ್ಯಾನೇಜ್ பண்ணுறேன். ஹாய் சொல்லுங்க. யூடியூப் சேனல் இருக்கு. பேர் பூமாரி ಇವ್ರ ಹೆಸರು ಬಂದು ಕರ್ನಾಟಕ, ಬ್ಯಾಂಗ್ಳೂರ್. ನಾ ತಮಿಳ್ ನಲ್ಲ ಪೇಸ್ರಿಯಾ நல்லா பேசுறேன் ಅಂತೆ. ಈಗ ಹೊರಡುವಾಯ್ತು. ಬಾಯ್. ಗೈಸ್ ಒಂದು ಕಾಫಿ ನಿಲ್ಸಿದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅಲ್ಲಿ ಮಳೆ ಬರ್ತಾ ಇದೆ. ಪಳನಿ ಈಸ್ ಅರೌಂಡ್ 20 ಕಿಲೋಮೀಟರ್ಸ್ ಇಲ್ಲಿಂದ. ಸಿಕ್ಕಾಪಟ್ಟೆ ಮಳೆ. ಐ ಡೋಂಟ್ ಥಿಂಕ್ ಸೊ. 50 ಕಮ್ಮಿ ಇರ್ಕಾ? ಹಾಂ ಹೋಗಿರ್ಕಾ? ಏನಿದೆ? ಸೇವು ಹಂಗೆ ಹೆಚ್ಚಿಗೆ ಯಾವುದೋ ಬೇಕ್ರಿಗೆ ಬಂದ್ವಿ. ಬಸ್ಸಿನಿಂದ ಒಳ್ಳೆ ಕಾಫಿ ಕೊಡ್ಬಿಟ್ಟು ಹೋಗೋಣ ಅಂತ. ಏನು ರೀ ವೆರೈಟಿ ಇಟ್ಟಿದ್ದಾರೆ ಇವರು, ಸಕಲ ವೆರೈಟಿ ಇಟ್ಟಿದ್ದಾರೆ, ಎಲ್ಲ ಇದೆ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಫ್ರೆಶ್. ಎಲ್ಲ ಫ್ರೆಶ್ ಆಗಿ ಕಾಣಿಸುತ್ತೆ. और कुछ नहीं चाहिए. आपका नाम क्या है? निवास ನಮಗೆ ಸರ್ವ್ ಮಾಡಿದ್ರು ಕಾಫಿ. ಸೊ ನನಗೆ ಇಷ್ಟು ಕಾಫಿ ಕೊಡಿ ಅಂತ. ಕಾಫಿ ಸಡನ್ನಾಗಿ ಕಾಣಿಸ್ತಾ ಇದೆ. ಕಾಫಿ ಟೀ ಕಾಫಿ. ಆಯ್ತು What are you eating? Biscuit. Okay. अच्छा भैया. हाँ? Okay guys, we have reached Palani. That is a temple. I'll go back now temple ಗೆ. ಬಟ್ ಮಳೆ ಬರ್ತಿರೋದ್ರಿಂದ ಹೋಗೋದಕ್ಕಾಗಲ್ಲ. 700 ಸ್ಟೆಪ್ ಇದೆ ಅಂತೆ ಹತ್ತೋದಕ್ಕೆ. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಹೋಟೆಲ್ಗೆ ಚೆಕ್-ಇನ್ ಮಾಡ್ತಾಯಿದ್ವಿ. ವಿ ಆರ್ ಸ್ಟೇಯಿಂಗ್ ಇನ್ ಎಲೈಟ್ ರೆಸಿಡೆನ್ಸಿ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ದೇವಸ್ಥಾನ ಇದೆ. ಮೇಲ್ಗಡೆ ಟೆಂಪಲ್ ಕಾಣಿಸ್ತಿದೆಲ್ಲ, ದಟ್ ಇಸ್ ಅ ಟೆಂಪಲ್. 700 ಸ್ಟೆಪ್ ಇದೆ ಅಂತೆ. ಮಳೆ ಬರ್ತಿದೆ, ಹೋಗೋದಕ್ಕಾಗಲ್ಲ. ರೋಪ್ ಕಾರ್ ಇದೆ, ಬಟ್ ರೋಪ್ ಡಸಂಟ್ ಆಪರೇಟ್ ವೆನ್ ಇಟ್ ಈಸ್ ರೇನಿಂಗ್. ಇನ್ನೊಂದು ಟ್ರೈನ್ ವ್ಯವಸ್ಥೆ ಏನೋ ಇದೆ ಅಂತೆ. ಐ ಡೋಂಟ್ ನೋ. ನೋಡೋಣ. 7 o'clock ಏನು ಸ್ಟಾಪ್ ಆದರೆ. ಇಟ್ ಇಸ್ 6 o'clock ನಾವು ಸ್ಟಾಪ್ ಆದರೆ ನಾವು ಟ್ರೈ ಮಾಡ್ತೀವಿ ಅದು ಹೋಗೋದಕ್ಕೆ. ಇಲ್ಲಾಂದರೆ ಐ ಡೋಂಟ್ ಹ್ಯಾವ್. ವಿ ಹ್ಯಾವ್ ಓನ್ಲಿ 1 night ರಿಸರ್ವೇಷನ್ ಇಯರ್. ಸೊ ಡನ್ ಗೈಸ್. ದಿಸ್ ಇಸ್ ದ ಹೋಟೆಲ್ ಎಲೈಟ್ ರೆಸಿಡೆನ್ಸಿ. ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ರೂಮ್ಸ್ ಹೇಗಿದೆ ಅಂತ ನೋಡೋಣ. ಹಲೋ ಹಾಯ್. ಇದು ರೂಮ್. ಇಲ್ಲಿ ಬಂದ್ವಿ. ಸೊ ಇದೆಲ್ಲ ನಮ್ಮ ರೂಮು. ಇದು 206 ಎಲೈಟ್. ಇಟ್ಸ್ ನೈಸ್. ರೂಮ್ ಇಸ್ ನೈಸ್. ಎಲೈಟ್ ಆಯಿತು, ಸಾಮಾನು ಲೈಟ್ ಆಯಿತು. ಅಗೇನ್ ಟ್ರಿಪಲ್ ಬೆಡ್ ತೊಗೊಂಡ್ವಿ. ಒಂದು ಮಿರರ್ ಇದೆ. ಈಗ ಜಸ್ಟ್ ನೋಡಿದೆ, ಇದು ವಾರ್ಡ್ರೋಬ್ ಥರ ಇದೆ ಇಟ್ಕೊಳ್ಳೋಕ್ಕೆ. ಐ ಥಿಂಕ್ ದಿಸ್ ಇಸ್ ನ್ಯೂ ಹೋಟೆಲ್. ಹೊಸದಾಗಿ ಕಳಿಸಿಬಿಟ್ಟಿದ್ದಾರೆ ಹೋಟೆಲು. ಒಂದು ಟೇಬಲ್ ಇದೆ, ಒಂದು ಡಬಲ್ ಕಿಂಗ್ ಸೈಜ್ ಬೆಡ್ ಇದೆ, ಒಂದು ಸಿಂಗಲ್ಲು. ನಾನು ಒಬ್ಬನೇ ಬಿದ್ಕೋಬೇಕು. 2 ಚೇರ್ ಇಟ್ಟಿದ್ದಾರೆ. ದಿಸ್ ಇಸ್ ದ ಟಿ ವಿ ಯೂನಿಟ್. ಚೆನ್ನಾಗಿದೆ ಆ್ಯಕ್ಚುಲಿ. ಹೋಟೆಲ್ ತುಂಬ ಚೆನ್ನಾಗಿದೆ. ದ ವೈಬ್ಸ್ ಇಸ್ ವೆರಿ ಗುಡ್ ಇನ್ಸೈಡ್. ಇದು ಬಾತ್ರೂಮು, ವಾಶ್ರೂಮ್. ಕಪಡೆ ಮಂದಿರ ಕೆ ಲಿಯೆ. ಈಗ ರೆಡಿ ಆಗ್ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ದಾರೆ. ಆಗಲ್ಲ ಹೋಗೋದಕ್ಕೆ. ಹೇಳಿದೆ ಮಳೆ ಇದೆ, ಹೆಂಗೆ ಮಾಡೋದು ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ರಶ್ ಇದೆ ಅಂತೆ. ಐ ಡೋಂಟ್ ವಾಟ್ ಟು ಡು. ಇವಾಗ ಹೋಗೋದಾ ಇಲ್ಲ ಬೆಳಗ್ಗೆ ಹೋಗೋದಾ ಗೊತ್ತಾಗ್ತಿಲ್ಲ. ವಿಲ್ ಡಿಸೈಡ್ ಇನ್ ಸಮ್ ಟೈಮ್. ಬಟ್ ಗೈಸ್, ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ. ಟೆಂಪಲ್ ಅದು ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ. ವಿಂಡೋ ತೆಗಿಬೇಕು. ವಿಂಡೋ ತೆಗೆದ್ರೆ ಎಸ್, ದಟ್ ಈಸ್ ದ ವ್ಯೂ. ದಟ್ ಈಸ್ ದ ಟೆಂಪಲ್. ಫುಲ್ ಫಾಗ್ ಇದೆ ನೋಡಿ. ಬಂದ್ಗಡೆ
ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ದಟ್ ಇಸ್ ದ ಟೆಂಪಲ್ ವ್ಯೂ ಇದನ್ನೇ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ಕ್ಲೋಸ್ ಮಾಡೋಣ, ಮಳೆ ಬರ್ತಾ ಇದೆ. ಡನ್ ಗೈಸ್, ನೆಕ್ಸ್ಟ್ ಏನಂತ ಯೋಚನೆ ಮಾಡಬೇಕು. ಇವತ್ತು ಹೋಗೋದಾ ನಾಳೆ ಹೋಗೋದಂತ ನೋಡ್ತೀವಿ ಸರ್. ಬಾಯ್. ಓಕೆ ಗೈಸ್, ಹೊರಟೇ ಇದಕ್ಕೆ ಕ್ಯಾಪೆ ಗೈಸ್ ಹೊರಟಾಯಿತು, ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಸೊ 200 ಮೀಟ್ರ್ ಅಂತೆ ನಮ್ಮ ಹೋಟ್ಲಿಂದ ಅಲ್ಲಿಗೆ. ಸೊ ವಿ ಗೋಣ ಟ್ರೈ. ಅಲ್ಲಿಂದ ಕೇಬಲ್ ಟ್ರೈನ್ ಹೋಗುತ್ತಂತೆ ಮೇಲ್ಗಡೆ. ದಟ್ ಇಸ್ ವಾಟ್ ದ ಹೋಟೆಲ್ ಪರ್ಸನ್ ಟೋಲ್ಡ್ ಮಿ. ಓ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಬೆಳಗ್ಗೆ ಬರಬೇಕು, ಬಟ್ ನಾವು ಬೆಳಗ್ಗೆ ಚೆಕ್ಔಟ್ ಅಂದರೆ ಹೋಗ್ಬೇಕು ಬೆಂಗಳೂರಿಗೆ ವಾಪಸ್ಸು. ಅಲ್ಲಿ ನೋಡಿ ಅದು ಟೆಂಪಲ್ ಮೇಲ್ಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಐ ಹೋಪ್ ವಿ ಕ್ಯಾನ್ ಗೆಟ್ ಅ ದರ್ಶನ್ ಟುಡೇ ಓನ್ಲಿ. ಇವತ್ತು ದರ್ಶನ ಸಿಕ್ಕಿದ್ರೆ ಒಳ್ಳೆಯದು. ಐ ಡೋಂಟ್ ಕೀಪ್ ಇಟ್ ಫಾರ್ ಟುಮಾರೋ, ಬಟ್ ಭಗವಂತನಿಗೆ ಏನು ಇಚ್ಛೆನೋ ಅದೇ ಆಗೋದು. ಐ ಆಲ್ವೇಸ್ ಬಿಲೀವ್ ದ್ಯಾಟ್. ಸೊ ಬನ್ನಿ, ಲೆಟ್ಸ್ ಗೋ. ಇಲ್ಲಿ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ ಒಂದು ಬ್ಯಾಟ್ರಿ ಕಾರ್ ಸಿಗುತ್ತೆ ನಿಮಗೆ. ಟ್ರೈನ್ ಕಾರ್ ಏನಿದೆ ಮೇಲ್ಗಡೆ ಹೋಗುತ್ತೆ, ಅಲ್ಲಿವರೆಗೂ ಹೋಗ್ಬೋದು. ಸೊ ಲಕ್ಕಿಲಿ ನಮಗೆ ಸಿಕ್ತು. ಸೊ ವಿ ಆರ್ ಗೋಯಿಂಗ್ ದೇರ್. ಅಲ್ಲೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ. ತುಂಬ ರಶ್ ಇಲ್ಲ ಅಂದರೆ ಅಲ್ಲಿ ವಿ ಕ್ಯಾನ್ ಗೋ ಅಪ್ ಆ್ಯಂಡ್ ಹ್ಯಾವ್. ಇವತ್ತು ದರ್ಶನ ಮುಗಿಯುತ್ತೆ, ಇಲ್ಲಾಂದರೆ ನೋಡಬೇಕೇನು ಅಂತ. ರಶ್ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ವಾಮಿಗಳು, ಬೆಂಗಳೂರವರಂತೆ. ಸೊ ಅವ್ರು ಹೇಳಿದ್ರು ರಶ್ ಇಲ್ಲ. ಓಕೆ ಗಾಯ್ಸ್, ಬಂದಾಯಿತು ಬ್ಯಾಕ್ ಟು ದ ರೂಮ್. ಆದರೆ ರೂಮಿಗೆ ಬಂದು ಚೇಂಜ್ ಎಲ್ಲ ಮಾಡಿ ಆಮೇಲೆ ಹೋಗಿ ಇಟ್ ವಾಸ್ ಅ ವೆರಿ ಅಡ್ವೆಂಚರಸ್ ಹೇಳ್ಬೋದು. ಅಲ್ಲಿ ಗೋಪ್ರೋ ಅಲೋಡ್ ಇರಲಿಲ್ಲ, ಮೊಬೈಲ್ ಅಲೋಡ್ ಇರಲಿಲ್ಲ. ಸೊ ನಾವು ಅಲ್ಲಿ ಏನು ಮಾಡೋದು ಅಂದರೆ ವಿ ಪುಟ್ ಇಟ್ ಇನ್ ದ ಲಾಕರ್ ಆ್ಯಂಡ್ ವೆಂಟ್ ಅಪ್. ನಾವು ಟ್ರೈನಲ್ಲಿ ಹೋದ್ವಿ ಮೇಲೆ ರೋಪ್ ಕಾರ್ ಕ್ಲೋಸ್ ಆಗಿತ್ತು. ಕಡೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ. ಚಿಕ್ಕದೇನು ರೋಪ್ ಟ್ರೈನ್ ಅಂತಾರೆ, ಟ್ವಿಚ್ ಅಂತಾರೆ ಅದಕ್ಕೆ, ಟ್ವಿಚ್ ಏನು ಅಂತಾರೆ. ಅದ್ರಲ್ಲಿ ಹೋದ್ವಿ. ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಸ್ಕೇರಿ ಆಲ್ಸೋ. ಬಟ್ ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು. ಎಳೆಯುತ್ತೆ ರೋಪ್ ಕೇಬಲ್ ಏನಿದೆ, ಕೇಬಲ್ ಕಾರ್ ಥರ ಕೇಬಲ್ ಟ್ರೈನ್ ಎಳೆಯುತ್ತೆ ಅದನ್ನು. ಫುಲ್ ಎಂಟೈರ್ ಬೋಗಿ 2 ಬೋಗಿ ಇತ್ತು. ಸೊ ತುಂಬ ಹೊತ್ತು ವೇಟಿಂಗ್ ಇತ್ತು. 1.5 hour ವೇಟ್ ಮಾಡಿದ್ವಿ. ಅದಾದಮೇಲೆ ಟ್ರೈನ್ ಸಿಕ್ತು. ಅದಾದಮೇಲೆ ಮೇಲ್ಗಡೆ ಹೋದ್ವಿ. ಸಿಕ್ಕಾಪಟ್ಟೆ ಮಳೆ. 100 rupees ಟಿಕೆಟ್ ದರ್ಶನ ಮಾಡಿದ್ವಿ. ಒಳಗಡೆ ತುಂಬಾ ಚೆನ್ನಾಗಿತ್ತು. ಸೊ ಓವರ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಸಖತ್ತಾಗಿತ್ತು. ಅಂದರೆ ಮಳೆಯಲ್ಲಿ ನಿಂದು ಅದು ಇದೆಲ್ಲ ಮಾಡಿ ರೂಮಿಗೆ ಬಂದು ಫುಲ್ ಒತ್ತಾಗಿದ್ವಿ. ಚೇಂಜ್ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ತಿರ್ಗಾ ಊಟಕ್ಕೆ ಹೋಗಿದ್ವಿ. ಅಲ್ಲೂ ಈಗಲೂ ಮಳೆ ಬರ್ತಾ ಇದೆ. ವಿ ವೆಂಟ್ ಟು ನಲ್ಲಪಾಕಂ ಏನೋ ಇತ್ತು. ಓಕೆ ಆಗಿತ್ತು. ಅವ್ರಿಗೆ ಸಜೆಸ್ಟ್ ಮಾಡಿದ್ರು ಹೋಗಿ ಅಂತ. ಸೊ ಹೋದ್ವಿ. ಈಗ ವಾಪಸ್ ಬ್ಯಾಕ್ ಟು ದ ರೂಮ್. ಟುಮಾರೋ ಮಾರ್ನಿಂಗ್, ಯಾಕಂದರೆ ದರ್ಶನ ಎಲ್ಲ ಆಯ್ತಲ್ವ. ಸೊ ಟುಮಾರೋ ಮಾರ್ನಿಂಗ್ ನಾವು ಹೊರಡ್ತೀವಿ. ಎಲ್ಲಿಗೆ? ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಮ್ಮ ಟೆಂಪಲ್ ರನ್ ಏನಿತ್ತು ಅದೆಲ್ಲ ಮುಗೀತು. ಫಸ್ಟ್ ಸ್ಟಾರ್ಟೆಡ್ ದೇವಿಪಟ್ಟಣಂ, ರಾಮೇಶ್ವರಂ, ಮಧುರೈ, ಆಮೇಲೆ ಪಳನಿ ಬಂದ್ವಿ. ಎಲ್ಲ ಮುಗೀತು. ತುಂಬ ಚೆನ್ನಾಗಾಯಿತು. ಸೊ ನಾಳೆ ಬೆಳಗ್ಗೆ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ದೇವಸ್ಥಾನ ಏನೂ ಜಾಸ್ತಿ ತೋರಿಸೋದಕ್ಕಾಗಿಲ್ಲ, ಮಧುರೈ ದೇವಸ್ಥಾನ ತೋರಿಸೋದಕ್ಕಾಗಿಲ್ಲ. ನಾವು ಏನು ಮಾಡೋದು ತೋರಿಸಿದ್ವಿ ಅಷ್ಟೇ. ಐ ಹೋಪ್ ಯು ಲೈಕ್ ದಿಸ್. ಪ್ರಿಯಾ ಮತ್ತು ಸುವಾಂಚಿ ಇಲ್ಲದಾದ್ರೆ ಗುಡ್ ನೈಟ್ ಹೇಳ್ಬಿಡಿ. ಪ್ರೀ ಗುಡ್ ನೈಟ್. ಚೆನ್ನಾಗಿತ್ತು ದರ್ಶನ. ಟು ಟಯರ್ಡ್, ವೆರಿ ಟಯರ್ಡ್. ಹೌದು, ನಮಗೊಂಥರ ಅಡ್ವೆಂಚರ್ ಥರ ಇತ್ತಲ್ಲ, ವೆರಿ ಅಡ್ವೆಂಚರಸ್. ಸುವಾಂಚಿ ಗುಡ್ ನೈಟ್. ಗುಡ್ ನೈಟ್ ಹೇಳಿ ಎಲ್ರಿಗೆ. ಬಾಯ್ ಎವ್ರಿವಾನ್. ಬಾಯ್ ಎವ್ರಿವಾನ್. ಸುವಾಂಚಿ ಏನೋ ಮಾಡ್ತಿದ್ದೆ ಬೆಡ್ಡಲ್ಲಿ. ಏನು ಮಾಡ್ತಿದ್ಯಾ ಸುವಾಂಚಿ? ಏನು ಮಾಡ್ತಿದ್ಯಾ? ಫೋನ್ ಮಾಡ್ತಿದ್ಯಾ? ಇಡು ಬೇಡ, ಕಟ್ ಮಾಡಿ. ಗುಡ್ ಬಾಯ್. ಗುಡ್ ಮಾರ್ನಿಂಗ್ ಗಾಯ್ಸ್. ನೆಕ್ಸ್ಟ್ ಡೇ ಬೆಳಗ್ಗೆ ವಿ ಆರ್ ಆಫ್ ಟು ಬ್ಯಾಂಗ್ಳೂರ್. ನೆನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ. ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೆನ್ನೆ ಸ್ವಲ್ಪ ಶೇರ್ ಮಾಡಿದೆ ನಿಮ್ಮೆಲ್ಲರ ಜೊತೆ. ಸೊ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ವ್ಲಾಗ್ ಮಾಡಲ್ಲ, ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾ ಇದೆ. ಆ್ಯಂಡ್ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಸೊ ಪಳನಿಯಲ್ಲಿ ನಡೆದಿದ್ದು ಎಲ್ಲ ಕಥೆ ನಿಮಗೆ ನಾನು ಬೆಂಗಳೂರಲ್ಲಿ ಹೇಳ್ತೀನಿ. ಓಕೆ, ಸೊ ಟೆಲಿಂಗ್ ಬೈ ಟು ದಿಸ್ ರೂಮ್. ದಿಸ್ ವಾಸ್ ಅನ್ ಅಮೇಝಿಂಗ್ ರೂಮ್ ಟೂರ್ ಮಾಡಿಸ್ತಿಲ್ಲ ನೆನ್ನೆ, ಚೆನ್ನಾಗಿತ್ತು. ಸೊ ವಿ ಆರ್ ಆಲ್ ರೆಡಿ. ಹ್ಯಾಪಿ ಗುಡ್ ಮಾರ್ನಿಂಗ್. ವಿ ಆರ್ ರೆಡಿ. ಅವರಮ್ಮ ರೆಡಿ. ಗುಡ್ ಮಾರ್ನಿಂಗ್. ಮಮ್ಮಿ ವರ್ಕ್ ಕಾನ್ಷಿಯಸ್ ಇದು ತುಂಬ ಕ್ಯಾಮ್ರಾ ಒಂದಷ್ಟು ಇಲ್ಲದ್ರೆ ಸಖತ್ ಎಂಜಾಯ್ ಮಜಾ ಮಾಡ್ತಾಯಿದ್ದಾರೆ ನಮ್ಮ ಜರ್ನಿಯಲ್ಲಿ. ಗೈಸ್ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಿಕ್ಕಾಗಿ ತೋರಿಸ್ತೀನಿ. ದೆನ್ ಲೆಟ್ಸ್ ಗೋ ಫ್ರಮ್ ಹಿಯರ್. ನೋಡಿ ವ್ಯೂ ಗೈಸ್. ಇಲ್ಲಿ ನಮ್ಮ ರೂಮಿಂದ ದೇವಸ್ಥಾನ ಇಲ್ಲಿ ನನ್ನ ಕೈ ಮುಕ್ಕೊಂಬಿಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆ ದೇವಸ್ಥಾನ. ಇಲ್ಲಿ ರೂಮ್ ಇದೆ. ಇಲ್ಲಿಂದನೇ
ಬ್ಯೂಟಿಫುಲ್ ಹೋಟೆಲ್, ಬ್ಯೂಟಿಫುಲ್ ರೂಮು ತುಂಬ ಚೆನ್ನಾಗಿದೆ ಅಲ್ಲ ಬ್ರಿ? ಹೌದು ರೂಮ್ Very nice. ವೆರಿ ನೈಸ್ ಆ್ಯಂಡ್ ಐ ಥಿಂಕ್ ಸೊ ಓನರ್ ಇಸ್ ಆಲ್ಸೋ ವೆರಿ ನೈಸ್. ಓಕೆ, ಥ್ಯಾಂಕ್ಸ್ ಹೇಳ್ತಾ ಈ ರೂಮ್ಗೆ. ಇಲ್ಲಿಂದ ಹೊರಡ್ತಾ ಇದೀವಿ. ಓಕೆ ಚಲೋ ಹೋಗುವ, ಲೆಟ್ಸ್ ಗೋ. ಫೈನಲಿ ಬಂದೆ, ಚಿಪ್ಸ್ ತಗೊಂಡೆ. ಮಳೆ ಬರ್ತಾ ಇದೆ ನೋಡಿ, ಆಚೆ ಮಳೆ ಬರ್ತಾ ಇದೆ. ಚಿಪ್ಸ್ ಸೌಂಡ್ ನೋಡಿ, ಸೂಪರ್ ಆಗಿದೆ ಅಲ್ಲ? ಇವರದ್ದು ತಗೊಂಡೆ. ಥ್ಯಾಂಕ್ ಯು. ಓಕೆ ಗೈಸ್, ಬ್ರೇಕ್ಫಾಸ್ಟ್ಗೆ ಅರುಕನಿಯಮಲ್ ಮೆಸ್ ಅಂತ ಒಂದು ಸಿಗುತ್ತೆ ಹೈವೇಯಲ್ಲಿ. ಸೊ ಅಲ್ಲಿ ಬಂದ್ವಿ, ತಿಂಡಿ ಎಲ್ಲ ತಿಂದಾಯಿತು. ಫಿಲ್ಟರ್ ಕಾಫಿ, ಇಡ್ಲಿ, ವಡೆ, ದೋಸೆ ಎಲ್ಲ ತಿಂದು ತುಂಬಾ ಚೆನ್ನಾಗಿತ್ತು. ಕ್ವಿಕ್ ಟೂರ್ ಮಾಡಿಸ್ತೀನಿ ಹೋಟೆಲ್ದು. ರೆಸ್ಟೋರೆಂಟ್ದು ತುಂಬಾ ನೀಟಾಗಿದೆ. ಸರ್ವಿಸ್ ಎವ್ರಿಥಿಂಗ್ ಇಸ್ ಎಕ್ಸಲೆಂಟ್. ವಾಶ್ರೂಮ್ಸ್ ಆರ್ ಎಕ್ಸಲೆಂಟ್. ಡನ್ ಗೈಸ್. ಸೊ ಈಗ ಇಲ್ಲಿಂದ ಹೊರಡೋಣ. ಹೋಪ್ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ಗೆ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀವಿ. ಹೊಸ ವ್ಲಾಗ್ ಜೊತೆ ಬೇಗ ಸಿಗ್ತೀನಿ. ಟೇಕ್ ಕೇರ್ ಆಗಿದೆ. ಸಿ ಯು, ಬಾಯ್. Namaste, lots of love.